ನೋಡ್ರಿ ಸದಾನಂದ ಗೌಡ್ರ ಅಂತವ್ರನ್ನ ಮತ್ತೆ ನಮ್ಮ ಮೈಸೂರಿನ ಸಂಸದ ಪ್ರತಾಪ್ ಸಿಂಹ ಅಂತವ್ರನ್ನ ಎಂತೆಂತ ದೊಡ್ಡ ದೊಡ್ಡ ನಾಯಕರುಗಳನ್ನೇ ಸಮಾಧಾನ ಸಿ.ಟಿ. ರವಿಯಿಂದ ಹಿಡಿದು ಈಶ್ವರಪ್ಪನವರಿಂದ ಹಿಡಿದು ಪಕ್ಷದಲ್ಲಿ ಟಿಕೆಟ್ ವಂಚಿತರಾಗಿರುವಂತವ್ರಿಗೆ ಸಮಾಧಾನ ಮಾಡಿದೆ ಪಾರ್ಟಿ ಹೈಕಮಾಂಡ್ ಇಸ್ ಸುಪ್ರೀಂ ದೆನ್ ಎವ್ರಿಥಿಂಗ್. ಮೋದಿ ಅಮಿತ್ ಶಾ ಅವ್ರು ನಿರ್ಧಾರ ತಗೊಂಡಿದ್ದಾರೆ, ರಾಜ್ಯಾಧ್ಯಕ್ಷರು ನಿರ್ಧಾರ ತಗೊಂಡಿದ್ದಾರೆ, ಯಾರ ಅಭ್ಯರ್ಥಿ ಮಾಡ್ಲೇಬೇಕಾಗುತ್ತೆ. ಮಾಧುಸ್ವಾಮಿಗೆ ಬಂದಿದ್ರು ನಾವು ಮಾಡ್ತಾ ಇದ್ದೋ, ಮಂತ್ರಿ ಆಗಿದ್ರು, ನಾವೆಲ್ಲ ಸಪೋರ್ಟ್ ಮಾಡ್ಲಿಲ್ವಾ ಅವ್ರಿಗೆ? ಅದರಿಂದ ವೆರಿ ಕ್ಲಿಯರ್ ಆಗಿದೆ. ಯಾವುದೇ ಅದು ನಿಮ್ಮ ಇದೊಂದು ದೊಡ್ಡ ನೋಡ್ರಿ, ಭಾರತೀಯ ಜನತಾ ಪಕ್ಷ ಬುದ್ಧಿಜೀವಿಗಳ ಪಕ್ಷ ಆಯ್ತಾ, ತಾಂತ್ರಿಕವಾಗಿ ನಿಪುಣರ ಪಕ್ಷ. ಈಶ್ವರಪ್ಪನವರು 40 ವರ್ಷಗಳ ಕಾಲ ಈ ಪಕ್ಷದಲ್ಲಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿದ್ದ ಒಬ್ಬ ಮುತ್ಸದಿ. ಅವ್ರು ಮಾತಾಡ್ತಾರೆ, ಇದಕ್ಕೆಲ್ಲ ಬೇರೆ ಬೇರೆ ರೂಪದಲ್ಲಿ ಇದಾಗ್ತದೆ. ನಾನು ಇವತ್ತು ಮಾಧುಸ್ವಾಮಿ ಮನೆಗೆ ಹೋಗ್ತಾ ಇಲ್ಲ, 3-4 ದಿನ ಕಳೆದ ಮೇಲೆ ಪ್ರಯತ್ನ ಮಾಡ್ತೀವಿ. ಅವ್ರಿಗೆ ಯಾವತ್ತು ಮನಸ್ಸು ಸರಿ ಹೋಯ್ತದ ಅವತ್ತು ಅವ್ರ ಮನೆಗೆ ಹೋಗ್ತೀವಿ. ವಿಶ್ವಾಸಕ್ಕೆ ಸಿಕ್ಕಿಲ್ಲ ಅಂತ ಏನ್ ಮಾಡ್ತಾರೆ ಸರ್? ಒಂದ್ ನಿಮಿಷ ಅಪ್ಪ, ಅವೆಲ್ಲ ಭಗವಂತ ಪುಣ್ಯ ಕ್ಷೇತ್ರ ಕಣಯ್ಯ. ಅಲ್ಲಿ ನೋಡಿ, ಅಲ್ಲಿದ್ದಾರೆ ಪುಣ್ಯಾತ್ಮ, ಇಲ್ಲಿಂದಾನೆ ಅವ್ರು ಶುರುವಾಗಿರೋದು. ಥ್ಯಾಂಕ್ ಯು. ನೋಡ್ರಿ, ಮಾಧುಸ್ವಾಮಿ ಭಾರತೀಯ ಜನತಾ ಪಕ್ಷ ಟಿಕೆಟ್ ಕೊಟ್ಟಿದೆ, MLA ಮಾಡಿದೆ, ಮಂತ್ರಿ ಮಾಡಿದೆ, ಎಲ್ಲವನ್ನ ತ್ಯಾಗ ಮಾಡಿ ತುಮಕೂರು ಜಿಲ್ಲೆಯಲ್ಲಿ ಅವರಿಗೆ ಅತ್ಯಂತ ಉನ್ನತ ಸ್ಥಾನವನ್ನ ಕೊಟ್ಟು ಸಂಪೂರ್ಣವಾಗಿ 4 ವರ್ಷ ಅವರ ಒಂದು ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಪಕ್ಷ ಎಲ್ಲವನ್ನ ತ್ಯಾಗ ಮಾಡಿ ಅವರಿಗೆ ಸಹಕಾರವನ್ನು ಕೊಟ್ಟಿದೆ. ನಾನು ಮಾಧುಸ್ವಾಮಿ ಅವರಿಗೆ ವಿನಂತಿ ಮಾಡ್ತೇನೆ, ಇದು ದೇಶದ ಚುನಾವಣೆ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಸರಿ ಪಾರ್ಲಿಮೆಂಟ್ ಚುನಾವಣೆಯನ್ನು ಗೆಲ್ಲಿಸಬೇಕು. ನಮ್ಮ ಮುಂದೆ ಇರುವಂಥದ್ದು ನಾವು ಮಾಧುಸ್ವಾಮಿಯಿಂದ ಹಿಡಿದು ಯಾರ್ಯಾರು ಇವತ್ತು ಟಿಕೆಟಲ್ಲಿ ಅಪೇಕ್ಷಿತರಿದ್ದರು ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ತೇವೆ. ಈ ಚುನಾವಣೆಯಲ್ಲಿ ನಾವು JDS ಕಾಂಗ್ರೆಸ್ ಇದ್ದಾಗಲೂ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆದ್ದಿದೆ. ಒಬ್ಬರು ಶಾಸಕರಿದ್ದಾಗಲೂ ಕೂಡ ಮಲ್ಲಿಕಾರ್ಜುನ ಇಲ್ಲಿ ಗೆದ್ದಿದ್ದಾರೆ. ತುಮಕೂರು ಜಿಲ್ಲೆ ಪ್ರಜ್ಞಾವಂತರ ಜಿಲ್ಲೆ, ಮತ್ತೆ ಬುದ್ಧಿಜೀವಿಗಳ ಜಿಲ್ಲೆ. ಮತದಾರರಿಗೆ ಗೊತ್ತಿದೆ ಯಾರನ್ನ 3ನೇ ಬಾರಿ ಆಯ್ಕೆ ಮಾಡಬೇಕು ಮೋದಿ ಅವರ ಅಂತ ಹೇಳಿ. ಎಲ್ಲಾ ಸಂದರ್ಭದಲ್ಲೂ ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿದ್ದೇವೆ. KJP BJP ಇದ್ದವ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಆದ್ಮೇಲೆ ನಾವೆಲ್ಲ ಒಗ್ಗಟ್ಟಾಗಿ ತಗೊಂಡೋಗಿದ್ದೇವೆ ಪಾರ್ಟಿ. ನಾನು 2 ಬಾರಿ ಜಿಲ್ಲಾಧ್ಯಕ್ಷ ಆಗಿದ್ದವನು, 2 ಬಾರಿ ಕಾರ್ಯದರ್ಶಿ ಆಗಿದ್ದವನು. ನಮ್ಗೆಲ್ಲವೂ ಗೊತ್ತಿದೆ. ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡೋಗುವಂತ ಕೆಲಸವನ್ನ ನಾವು ಮತ್ತೆ ನಮ್ಮ ಪಕ್ಷದಲ್ಲಿರೋ ಎಲ್ಲರೂ ಸಹ ಮಾಡ್ತೇವೆ. ಹೋಗ್ತೇನೆ, ಏನಂತೆ ಮಾಧುಸ್ವಾಮಿ. ನೋಡ್ರಿ, ನಮಗೆ ವೈಯಕ್ತಿಕವಾಗಿ ಮುದ್ದನ್ಮೇಗೌಡರ ಬಗ್ಗೆ ಏನಿಲ್ಲ. ಇದು ಯುದ್ಧ, ಕುರುಕ್ಷೇತ್ರ ಯುದ್ಧದಲ್ಲಿ ನೋ ಕಾಂಪ್ರಮೈಸ್. ಅಣ್ಣ ನಿಂತರು ಅಷ್ಟೇ, ತಮ್ಮ ನಿಂತರು ಅಷ್ಟೇ, ತಾಯಿ ತಂದೆ ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡ್ರು ಕೂಡ ಯುದ್ಧನೇ. ಈ ಯುದ್ಧ ಕುರುಕ್ಷೇತ್ರದಲ್ಲಿ BJPನ 100ಕ್ಕೆ 100 2 ಲಕ್ಷ ಮತಗಳಿಂದ ತುಮಕೂರು ಲೋಕಸಭೆಯಲ್ಲಿ ನಾವು ಗೆಲ್ತೇವೆ. ಅವ್ರ ಅಭಿಪ್ರಾಯ ಇರ್ಬೋದು. ನಾನು ನನ್ನ ಪಕ್ಷಕ್ಕೆ ದ್ರೋಹ ಮಾಡೋದಾಗ್ಲಿ, ನಾನು ಮತ್ತೊಂದು ಮಾಡೋದಲ್ಲಿ ನನ್ನ ಜೀವನದಲ್ಲ ಒಂದು ಸೂಜಿ ಮನೆಯಷ್ಟೇ ಇಲ್ಲ. ನಮ್ಮ ಕಾರ್ಯಕರ್ತರು ಹೇಳಿದರೆ ಪರಿಪೂರ್ಣವಾದ ಯುದ್ಧ ಭೂಮಿಯಲ್ಲಿ ತುಮಕೂರು ಗ್ರಾಮಾಂತರದಲ್ಲಿ 25,000 ಓಟನ್ನ ಲೀಡನ್ನ ನಾವು ಭಾರತೀಯ ಜನತಾ ಪಕ್ಷಕ್ಕೆ ಕೊಡ್ತೇವೆ. ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರಕ್ಕೆ ಕೊಡ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.